ನಮಗೆ ಕವಿರಾಜ್ ಹೆಂಗೆ ಕನೆಕ್ಟ್ ಆಗ್ತಾರೆ ಅಂದರೆ, ನಾವು ಕಾಲೇಜು, ಸ್ಕೂಲು, ಈ ದಿನಗಳಿಂದಲೂ ನಿಮ್ಮ ಹಾಡುಗಳನ್ನು ಕೇಳ್ತಾ ಬಂದಿದ್ದೀವಿ, ಕನೆಕ್ಟ್ ಆಗ್ತಾ ಬಂದಿದ್ದೀವಿ. ಕಾಲೇಜ್ನಲ್ಲಿದ್ದರೆ ಒಂದು ಗೀತೆ, ನೋವಿನಲ್ಲಿದ್ದರೆ ಒಂದು ಗೀತೆ, ಖುಷಿಯಾದಾಗ ಒಂದು ಗೀತೆ. ನಾನು ಅದೇ ಹೇಳಿದೆ, ಸಾಮಾನ್ಯವಾಗಿ ನಾವು ವ್ಯಕ್ತಪಡಿಸಬಹುದಾದ ಒಂದು ಸುಲಭ ದಾರಿ ಅಂತ ಹೇಳಿದ್ರೆ ಅದು ಗಾಯನ, ಗೀತೆ ಅಥವಾ ಕವನ. ಸೊ ಅಂತಹ ಅದ್ಭುತಗಳನ್ನು ನೀವು ನಮ್ಮ ಸಿನಿಮಾ ಇಂಡಸ್ಟ್ರಿ ಕೊಟ್ಟಿದ್ದೀರಿ. ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಹೃದಯಗಳ ಪರವಾಗಿ ನಿಮಗೆ ಮೊದಲಿಗೆ ಥ್ಯಾಂಕ್ ಯು. ನೀವು ಹೇಳಿದಕ್ಕೆ ನಾನೊಂದು ಹಾಡಲ್ಲೇ ಬರೆದು ಬಿಟ್ಟಿದ್ದೀನಿ ಅದನ್ನು. ಕಣಕಣದೇ ಶಾರದೆ, ಕಣಕಣದೇ ಶಾರದೆ, ಜನನಕ್ಕೂ ಹಾಡು ಮರಣಕ್ಕೂ ಹಾಡು, ಲಾಲಿ ಚರಮಗಳು. ಅಂದರೆ ಹುಟ್ಟಿದಾಗ ಲಾಲಿ ಹಾಡ್ತೀವಿ, ಸತ್ತಾಗ ಚರಮಗೀತೆ ಹಾಡ್ತೀವಿ. ಸೊ ಎಲ್ಲ ಶುರುವಾಗೋದು ಹಾಡಿಂದ, ಎಂಡಾಗೋದು ಹಾಡಿಂದ. ಹಾಡು ಅನ್ನೋದು ಎಷ್ಟು ಮೂಲಭೂತ ಗುಣ ಅಂದರೆ ಮನುಷ್ಯ ಅಂತ ನೋಡಿ. ನಾವು ಭಾಷೆ ಕಲಿಯೋಕ್ಕಿಂತ ಮೊದಲು ಹಾಡು ಕಲಿತೀವಿ. ಹೌದು. ಯಾಕಂದರೆ ಒಂದು ಮಗು ಸುಮ್ಮನೆ ಮಾಡ್ಕೊಂಡಿದ್ದಾಗ ಏನೋ ಒಂದು ರಾಗದಲ್ಲಿ ಏನೋ ಒಂದು ಹೇಳ್ತಾ ಇರುತ್ತೆ. ಮತ್ತು ಡ್ಯಾನ್ಸ್ ಕೂಡ ನಡೆಯೋಕ್ಕಿಂತ ಮೊದಲು ಡ್ಯಾನ್ಸ್ ಕಲಿತೀವಿ. ಸೊ ಅವು ಮೂಲಭೂತ ಗುಣ. ಹಾಡು ಮತ್ತು ಸಂಗೀತ ಮತ್ತು ನೃತ್ಯ ಮನುಷ್ಯರ ಮೂಲಭೂತ ಗುಣ. ಮನುಷ್ಯರಂತಲೇ ಅಲ್ಲ, ಎಲ್ಲ ಪ್ರಾಣಿಗಳ ಮೂಲಭೂತ ಗುಣ. ಅದು ನಿಸರ್ಗದಲ್ಲೇ ಬಂದ್ಬಿಟ್ಟಿದೆ. ರಿದಮ್ ಏನೋ ಒಂದು ಟಕ್, ಅದು ಸ್ವಲ್ಪ ಸೌಂಡ್ ಸ್ವಲ್ಪ ರಿದಮಿಕ್ ಆಗಿತ್ತು ಅಂದರೆ ನಾವು ಸ್ವಲ್ಪ ಬಾಡಿ ಶೇಕ್ ಮಾಡೇ ಮಾಡ್ತೀವಿ. ಹಾಡು ಕೂಡ ಅಷ್ಟೇ. ಮಾತು ಇಷ್ಟೆಲ್ಲ ಇದ್ದಿದ್ರು ನಾವು ಒಂದು ಅಕಾಡೆಮಿಕ್ಕಾಗಿ ಮಾತು ಕಲಿಸ್ತೀವಿ, ಮನೇಲಿ ಮಾತು ಕಲಿಸ್ತೀವಿ. ಆದರೆ ಹಾಡು ಮಾತ್ರ ತಂತಾನೇ ಬರ್ತಾ ಹೋಗುತ್ತೆ. ಅದು ಟ್ಯೂನ್ ಮಾಡೋದು ಬೇರೆ. ಒಂದು ಚಿಕ್ಕ ಮಗು ಕೂಡ ಒಂದೇನೋ ಒಂದು ಮಲ್ಕೊಂಡಲ್ಲೇ ಫಸ್ಟ್ ಅದರಷ್ಟಕ್ಕೆ ಹಾಡ್ಕೊತಾ ಇರುತ್ತದು. ಆಮೇಲೆ ಅದು ಕೂಡ ಮೊದಲಿಗೆ ಕೇಳೋದೇ ಲಾಲಿ ಹಾಡಲ್ಲ. ಹೌದು, ಅವರಿಗೂ ಲಾಲಿ ಹಾಡು. ಹೌದು, ಕರೆಕ್ಟು. ಎಲ್ಲ ನೋವಿಗೂ, ಎಲ್ಲ ಯಾವತ್ತು ಮಾತು ಸೋಲತ್ತೋ, ಎಲ್ಲಿ ಮಾತು ಸೋಲತ್ತೋ, ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಮಾತು ಕಮ್ಮಿ ಅನಿಸುತ್ತೋ ಆಗ ಹಾಡಬೇಕು. ಅದು ಹಾಡಿನ ಸ್ಟ್ರೆಂತ್. ತುಂಬ ದುಃಖ ಆದಾಗ ಸಿನಿಮಾದಲ್ಲಿ ಎಲ್ಲಿ ಬೆಳೆಸ್ತೀವಿ ಹಾಡನ್ನು? ತುಂಬ ದುಃಖ, ಮಾತು ಡೈಲಾಗಲ್ಲಿ ಹೇಳೋಕ್ಕಾಗ್ತಿಲ್ಲ, ಅದನ್ನು 5 ನಿಮಿಷದಲ್ಲೋ 3 ನಿಮಿಷದಲ್ಲೋ ದೊಡ್ಡದಾಗಿ ತೋರಿಸ್ಬೇಕು ಅಂದಾಗ ಹಾಡು. ಸೊ ಮಾತಿನ ಗಟ್ಟಿ ವಿಭಾಗನೇ ಹಾಡು ಅಥವಾ ಆಯಾಮನೇ ಹಾಡು ಅನ್ಬೋದು. ಗಟ್ಟಿ ಮತ್ತು ರಿದಮಿಕ್ ಮಾತೇ ಹಾಡು. ಇವಾಗಂತೂ ಇನ್ನೂ ಈಸಿ. ಐ ಆಮ್ ಸ್ಯಾಡ್ ಅನ್ನೋದಕ್ಕಿಂತ ಒಂದು ಯಾವುದೋ ಒಂದು ಪ್ಯಾಥೋ ಸ್ಟೇಟಸ್ ಹಾಕೊಂಡ್ಬಿಟ್ರೆ ಜನರಿಗೆ ಗೊತ್ತಾಗುತ್ತೆ ಅವರಿಗೇನೋ ಸಮಸ್ಯೆ, ತುಂಬ ನೋವಿದೆ, ಐ ಆಮ್ ಸ್ಯಾಡ್ ಅಂದರೆ ಓಕೆ. ಏನು ಕವಿತೆ ಬರೆದ್ಬಿಟ್ರೆ, ಅಯ್ಯೋ ಹಾಡು ಬರೆದ್ಬಿಟ್ರೆ ತುಂಬ ನೋವಲ್ಲಿ ಪಾಪ ಇಂಥ ಸಾಂಗ್ ಹಾಕ್ಕೊಂಡಿದ್ದಾರೆ, ಈಗ ಎಷ್ಟು ನೋವಾಗಿದೆಯೋ. ಮಾತಿನ ಮೂಲಕ ವ್ಯಕ್ತಪಡಿಸೋದನ್ನು ನಾವು ಹಾಡಿನ ಮೂಲಕ ವ್ಯಕ್ತಪಡಿಸಬಹುದು. ಆದರೆ ಒಬ್ಬ ಕವಿಗಿರುವಂತಹ ಸ್ಟ್ರೆಂತೇ ಹಾಗೆ. ನಿಮ್ಮ ರಚನೆಗಳಲ್ಲಿ ಎಲ್ಲವೂ ಇದೆ. ನೋವಿದೆ, ನಲಿವಿದೆ, ಸಂತೋಷ ಇದೆ, ದೇವರ ಬಗೆಗಿನ ಹಾಡುಗಳು ಅಥವಾ ದೇವರನ್ನು ಪೂಜಿಸುವ ರೀತಿಯ ಹಾಡುಗಳು. ಒಬ್ಬ ಕವಿಯ ಸ್ಟ್ರೆಂತ್ ಅದು. ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಗುನುಗಬಹುದು, ಏನೋ ಒಂದು ತಾನು ಕವಿ ಆಗಬೇಕು ಅಂತ ತುಂಬಾ ಅನ್ನಿಸ್ಬಿಟ್ಟಾಗ ಒಂದು 2 ಸಾಲನ್ನ ಗೀಚ್ ಬಿಟ್ಬಿಡ್ಬೋದು, ಸುಮ್ಮನೆ ಏನೋ ಅನ್ನಿಸ್ತು ಬರೆದ್ಬಿಟ್ಟೆ ಅಂತ. ಆದರೆ ಕವಿಯ ಸ್ಟ್ರೆಂತ್ ಏನು ಅಂದರೆ, ಸನ್ನಿವೇಶ ಹೇಳಿದಾಗ ಅದನ್ನು ಹಾಡಿನ ರೂಪಕ್ಕೆ ಇಳಿಸ್ಬೇಕು, ಬರವಣಿಗೆ ಮೂಲಕ ಅದನ್ನು ಹಾಡಿಗೆ ತೊಗೊಂಬರ್ಬೇಕು. ಇಟ್ಸ್ ಅ ಬಿಗ್ ಚಾಲೆಂಜ್. ಹೌದು, ಸಿನಿಮಾ ಸಾಹಿತಿಗಳ ಸ್ಪೆಷಾಲಿಟಿನೇ ಅದು. ಈಗ ಒಬ್ಬ ಆರ್ಟಿಸ್ಟ್ ಹೇಳ್ತಾರೆ, ನೀವು ಆ ಪಾತ್ರವನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದೀರಾ, ಹೇಗೆ ನಿಭಾಯಿಸಿದ್ರಿ ಅಂತ ಪ್ರಶ್ನೆ ಕೇಳಿದಾಗ ಪರಾಕಾಯ ಪ್ರವೇಶ ಮಾಡಿದ್ವಿ ಅನ್ನೋದು ಇರ್ಬೋದು. ಅಥವಾ ನಾವು ಹೇಳ್ತೀವಿ, ಒಂದು ಪಾತ್ರವನ್ನು ತುಂಬ ಅದ್ಭುತವಾಗಿ ನಿಭಾಯಿಸಬೇಕು ಅಂದರೆ ಪರಾಕಾಯ ಪ್ರವೇಶ ಮಾಡಬೇಕು. ಅಂದರೆ ಆ ಪಾತ್ರದ ಎಲ್ಲ ಭಾವನೆಯನ್ನು ನಮ್ದು ಹಾಕ್ಸ್ಕೊಳ್ಬೇಕು, ಆ ಪಾತ್ರನೇ ನಾವಾಗಿ ಹೋಗ್ಬಿಡ್ಬೇಕು ಅಂತೀವಿ. ಆ ಸನ್ನಿವೇಶನೂ ಆಗಬೇಕು. ಅದೇ ಒಬ್ಬ ರೈಟ್ರಿಗೆ ಕೂಡ ಬೇಕಾಗಿರೋದು. ಈಗ ನಾನು ಬರೆದಿರೋ ಯಾವ ಹಾಡಿನ ನೋವು ನನ್ನದಲ್ಲ, ಯಾವ ಹಾಡಿನ ಪ್ರೇಮವೂ ನನ್ನದಲ್ಲ, ಯಾವ ಹಾಡಿನ ಆಕ್ರೋಶವೂ ನನ್ನದಲ್ಲ ವೈಯಕ್ತಿಕವಾಗಿ. ಆದರೆ ನಾನು ಅದಾಗಬೇಕು. ಆವಾಗ ಆ ಹಾಡಿನ ಆ ಪಾತ್ರದ ನಿಜವಾದ ಸತ್ವ ನಂಗೆ ದಕ್ಕಬೇಕು ಅಂದರೆ ನಾನು ಅದಾಗಬೇಕು. ಇಲ್ಲೂ ಕೂಡ ಹಾಡು ಬರೆಯೋದ್ರಲ್ಲೂ ಕೂಡ ಪರಾಕಾಯ ಪ್ರವೇಶ ನಾವು ಮಾಡಲೇಬೇಕು. ಯಾರೋ ಒಂದು ಹೇಳಿದ್ರು, ಇವನೊಬ್ಬ ನೋವಲ್ಲಿದ್ದಾನೆ ಒಂದು ಕ್ಯಾರೆಕ್ಟ್ರು, ಅದಕ್ಕೊಂದು ಹಾಡಬೇಕು ಅಂದರೆ ಆ ನೋವನ್ನು ನಮ್ದಾಗಿಸ್ಕೊಳ್ಬೇಕು. ಹೀಗಾದರೆ ಹೇಗೆ ಯಾರೋ ಬಿಟ್ಟು ಹೋದರು, ಅಥವಾ ಏನೋ ಸೋತ್ಬಿಟ್ಟ, ಯಾರೂ ಇಲ್ದ, ಅನಾಥ ಆಗ್ಬಿಟ್ಟ, ಏನೋ ಒಂದು ಆ ಫೀಲಲ್ಲಿ ನಾವು ಮುಳುಗಬೇಕು. ಅಥವಾ ತುಂಬ ಉತ್ಕಟವಾದ ಪ್ರೀತಿ ಆಗಿಬಿಟ್ಟಿದೆ, ಅದನ್ನು ವರ್ಣಿಸೋಕ್ಕೊಂದು ಹಾಡು ಅಂದರೆ ಆ ಉತ್ಕಟ ಪ್ರೀತಿಗೆ ನಾವು ಹೋಗಬೇಕು. ಅವಾಗ ನಮ್ಗೆ ಪದಗಳು ಸಿಗೋದು. ಮೇಲೆ ನಿಂತ್ಕೊಂಡು ನೋಡಿದ್ರೆ ನೋವು ಪ್ರೀತಿ ಅಂದರೆ ನಿಮಗೆ ಅಂಥ ಗಟ್ಟಿಯಾದ ಹಾಡು ರಚನೆ ಆಗಲ್ಲ, ಆಳಕ್ಕೆ ಇಳಿಬೇಕು, ಮುಳುಗಬೇಕು ನಾವು. ಎಕ್ಸಾಕ್ಟ್ಲಿ ಪರಾಕಾಯ ಪ್ರವೇಶ ಬರಹಗಾರರಿಗೂ ಬೇಕು. ಅದು ಈಗ ನೀವು ಹೊರಗಡೆ ಬರಹಗಾರ ಅಂತ ತಿಳ್ಕೊಳ್ಳಿ, ನಾನು ಗಂಭೀರ ಲೇಖಕ ಅಂದರೆ ಅಲ್ಲಿ ಬರೆಯೋ ಭಾವನೆಗಳು ನನ್ನವೇನೆ. ಆಲ್ಮೋಸ್ಟ್ ನಾನೇ ಯೋಚನೆ ಮಾಡಿರ್ತೀನಿ, ಅದನ್ನು ನಾನು ಬರಿತೀನಿ.
ಆದರೆ ಇಲ್ಲಿ ಏನೇ ಇದ್ದರೂ ಕೂಡ ನಮಗೊಬ್ಬ ನಿರ್ದೇಶಕ ಅಂತಿರ್ತಾನೆ. ಮೊದಲು ಅವನದು ಆ ಪಾತ್ರವನ್ನು, ಸನ್ನಿವೇಶವನ್ನು ಅವನು ಕಲ್ಪಿಸ್ಕೊಂಡಿರ್ತಾನೆ, ಅವನು ನಮಗೆ ದಾಟಿಸ್ತಾನೆ. ಅದನ್ನು ಅವನ ಎಣಿಕೆಯಂತೆ ನಾವು ಮತ್ತೆ ಅವ್ರಿಗೆ ವರ್ಗಾಯಿಸಬೇಕು. ಈ ಅವರ ಭಾವನೆಯನ್ನು ತಿಳ್ಕೊಂಡು ಇನ್ನೊಬ್ಬರು ಭಾವನೆಯನ್ನು ಅರ್ಥ ಮಾಡ್ಕೊಂಡು ನಾವು ಬರೆಯೋದು. ಬೇರೆ ಬರಹಗಾರರಿಗೆ ಈ ಕಟ್ಟುಪಾಡಿಲ್ಲ. ಇಲ್ಲೊಂದು ಪ್ರಶ್ನೆ ಬರ್ಬೋದು ನಿಮಗೆ, ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಿಮ್ದೇನು ಉಳಿತು ಅಲ್ಲಿ ಅಂತ. ಅದೇನೇ ಚಾಲೆಂಜಿಂಗ್. ನನ್ನದನ್ನು ನಾನು ಮಾಡೋದು ದೊಡ್ಡ ವಿಷಯ ಅಲ್ಲ, ಇನ್ನೊಬ್ಬರ ಭಾವನೆಯನ್ನು ನಾನು ಪ್ರತಿನಿಧಿಸೋದು ದೊಡ್ಡ ವಿಷಯ. ರೈಟ್. ಕವಿರಾಜ್ ಅವರು ಹೇಳಿದ ಹಾಗೆ ಸಾಮಾನ್ಯವಾಗಿ ಹೇಗಿರುತ್ತೆ ಸನ್ನಿವೇಶ ಅಂತ ಹೇಳಿದ್ರೆ, ಇವಾಗ ಕವಿ ಒಂದು ಕಡೆ ಹೋಗಿ ಕೂತಿರ್ತಾರೆ, ಅವ್ರಿಗೇನೋ ಅನಿಸುತ್ತೆ, ಸಾಲುಗಳಲ್ಲಿ ತಂದು ಬಿಡ್ತಾರೆ. ಆದರೆ ಗೀತರಚನಾಕಾರರ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇವತ್ತೊಬ್ಬ ಡೈರೆಕ್ಟರ್ ಬರ್ತಾರೆ, ಅವರ ಸನ್ನಿವೇಶಕ್ಕೆ ತಕ್ಕ ಹಾಗೆ ಆ ಕ್ಯಾರೆಕ್ಟರನ್ನು ಅವರು ಅನುಭವಿಸಿ ಅದರ ಮೂಲಕ ಹಾಡು ಬರಿಬೇಕಾಗತ್ತೆ. ದಟ್ ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಗೀತರಚನಾಕಾರರು ಇವಾಗ 1 ಅವರ್ ಕೂತು ಈ ಎಮೋಷನ್ ಬಗ್ಗೆ ಯೋಚನೆ ಮಾಡಬೇಕು. ಮಧ್ಯಾಹ್ನ ಇನ್ನೊಬ್ಬ ನಿರ್ದೇಶಕರು ಬರ್ತಾರೆ, ಅವರು ಅವರ ಎಮೋಷನ್ನ ಹೇಳ್ತಾರೆ, ಅದನ್ನು ಅನುಭವಿಸಿ ಯೋಚನೆ ಮಾಡಬೇಕು. ಸಾಯಂಕಾಲ ಇನ್ನೊಬ್ಬ ಡೈರೆಕ್ಟರ್ ಬರ್ತಾರೆ, ಅದು ಪೂರ್ತಿನೇ ಬೇರೆ ಜಾನರಲ್ಲಿರುತ್ತೆ, ಅದು ಒಂದು ಗೀತರಚನೆ ಮಾಡಬೇಕು. ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಗೀತರಚನಾಕಾರರ ಸವಾಲುಗಳು ಅಂತ. ಇದಕ್ಕಿಂತ ದೊಡ್ಡ ಸವಾಲು ಏನು ಗೊತ್ತಾ ನಮಗೆ? ಇದೊಂದು ಪಾರ್ಟ್ ಆಫ್ ಸವಾಲು. ಇದಕ್ಕಿಂತ ದೊಡ್ಡ ಸವಾಲು ಏನಂದರೆ, ನಾವು ಒಂದು ಟ್ಯೂನಿಗೆ ಬರಿತಾ ಇರ್ತೀವಿ, ಆ ಟ್ಯೂನಲ್ಲೇ ಕೂತ್ಕೋಬೇಕು. ನಾವು ಬರೆಯುವ ಒಂದೊಂದು ಅಕ್ಷರ, ಪದ ಅಲ್ಲ, ಅಕ್ಷರ ಅಳತೆಗೆ ಬರ್ದಿರೋದಲ್ಲಿ ಅಲ್ಲಿ ಕೂತ್ಕೋಬೇಕಲ್ಲಿ. ಎಲ್ಲಿ ದೀರ್ಘ ಬೇಕು, ಎಲ್ಲಿ ಹ್ರಸ್ವ ಬೇಕು, ಎಲ್ಲಿ ಒತ್ತಾಕ್ಷರ ಬೇಕು, ಆ ಟ್ಯೂನಲ್ಲೇ ಇರುತ್ತೆ. ಅದು ನಾವು ಛಂದಸ್ಸು ಅಂತೀವಿ, ಏನು ನಾವು ಲಘುಗುರು ಹಾಕೋಬೇಕು. ಒಂಚೂರು ಮಿಸ್ ಆದರೆ ಅದು ಆಭಾಸ ಆಗುತ್ತೆ, ಹಾಡೋಕ್ಕಾಗಲ್ಲ. ನೀವು ಸುಮಾರು ಹಾಡುಗಳಲ್ಲಿ ನೀವು ಕೇಳಿರ್ತೀರಾ, ಹಾಡುಗಾರ ಹ್ರಸ್ವವನ್ನು ದೀರ್ಘ ಮಾಡಿ ಹಾಡಿರ್ತಾನೆ ಅಥವಾ ದೀರ್ಘನ ಹ್ರಸ್ವ ಮಾಡಿ. ಸಾಂಗ್ ಕೇಳಿದೆ ನಂಗೆ ಅವಾಗ ಅದೇ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಅವ್ರು ತಪ್ಪಲ್ಲ, ಅದು ಆ್ಯಕ್ಚುಲಿ ಹಾಡುಗಾರ ತಪ್ಪಲ್ಲ, ಅಲ್ಲಿ ಲಿರಿಕ್ ರೈಟರ್ ಕರೆಕ್ಟಾಗಿ ಟೈಮಿಂಗ್ ಬರ್ದಿಲ್ಲ. ಲಘುಗುರು, ನೀವು ಲಘು ಬರೀಬೇಕಾದಲ್ಲಿ ಗುರು ಬರೆದ್ರೆ ಅಥವಾ ಗುರು ಬರೀಬೇಕಾದ ಲಘು ಬರೆದ್ರೆ, ಅವನು ಅದನ್ನು ಆ ನೋಟ್ಸ್ನ ರೀಚ್ ಮಾಡೋಕ್ಕೆ, ಹಾಡಿಗೆ ಎಲ್ಲ ಒಂದು ಟ್ಯೂನ್ ಆದಾಗ ಆ ಪ್ರತಿ ಜಾಗಕ್ಕೂ ಒಂದು ನೋಟ್ಸ್ ಇರುತ್ತೆ. ಆ ನೋಟ್ಸ್ ರೀಚ್ ಮಾಡಬೇಕು ಅಂದರೆ ಅವನಿಗೆ ಅಷ್ಟು ಟೈಮ್ ಬೇಕೇ ಬೇಕು. ಆವಾಗ ಅವನು ಒಂದೇ ಒಂದು ಅಕ್ಷರನ ಎಳ್ಕೋತಾನೆ ಜಾಸ್ತಿ, ಅಥವಾ ಒಂದು ಅಕ್ಷರನ ದೀರ್ಘನ ಕಟ್ ಮಾಡ್ತಾನೆ. ಸಾಮಾನ್ಯ ಜನರ ಕಣ್ಣಿಗೆ ಅದು ಸಂಗೀತಗಾರ, ಹಾಡೋರು ತಪ್ಪು, ಆದರೆ ಗೀತರಚನಾಕಾರರು ಆ್ಯಕ್ಚುಲಿ ಗೀತರಚನಾಕಾರ ತಪ್ಪು.